ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಮೋತಿಚೂರ್ ಲಡ್ಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನೋಡೋದಕ್ಕೆ ತುಂಬಾ ಕಲರ್ಫುಲ್ ಆಗಿರುತ್ತೆ ಮತ್ತು ತಿನ್ನೋದಕ್ಕಂತೂ ತುಂಬಾ ಸಾಫ್ಟ್ ಆಗಿರುತ್ತೆ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು. ನಾವು ಮದುವೆ ಮನೆಯಲ್ಲಿ ಮಾಮೂಲಾಗಿ ತಿಂದಿರ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಮನೆಯಲ್ಲಿ ಮಾಡಿಕೊಂಡ್ರೆ ನಮಗೆ ಮನಸ್ಫೂರ್ತಿಯಾಗುವಷ್ಟು ತಿಂದು ಖುಷಿ ಪಡಬಹುದು. ಹಾಗಾದರೆ ಈ ರೆಸಿಪಿನ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಹಾಗಾಗಿ ಮೊದಲಿಗೆ ನಾನಿಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾವ ಹಿಟ್ಟಪ್ಪ ಅಂದರೆ ನಾವು ಮಾಮೂಲಾಗಿ ಬೋಂಡಾ ಬಜ್ಜಿ ಮಾಡ್ತೀವಲ್ಲ, ಅದೇ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ವಿಡಿಯೋದಲ್ಲಿ ತೋರಿಸಿದ ಹಾಗೆ ಗ್ಲಾಸ್ ತೋರಿಸ್ತಿದ್ದೀನಲ್ಲ, ಇದೇ ಗ್ಲಾಸಿಂದ 2 ಗ್ಲಾಸ್ ತೊಗೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಚಿಟಿಕೆಯಷ್ಟು ಸೋಡಾ ಮತ್ತು ಚಿಟಿಕೆಯಷ್ಟು ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ನಂತರ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕಿಬಿಟ್ಟು 1 ಗಂಟೆ ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಸ್ವಲ್ಪನೂ ಸಹ ಗಂಟು ಇರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನನ್ನ ಚಾನಲಲ್ಲಿ ಇನ್ನೂ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ರೀತಿಯಾಗಿ ತೆಳುವಾಗಿ ಇರಬೇಕು. ತೀರಾ ಗಟ್ಟಿಯಾದರೆ ಬೂಂದಿ ಕಾಳು ಬರೋದಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ತೆಳುವಾಗಿ ಇರಬೇಕಾಗತ್ತೆ. ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈ ಮೋತಿಚೂರ್ ಲಡ್ಡು ಮಾಡೋದಕ್ಕೆ ಬೂಂದಿ ಮೊದಲು ಮಾಡ್ಕೋಬೇಕು. ಈ ಬೂಂದಿ ಮಾಡುವ ವಿಧಾನ ಹಲವಾರು ರೀತಿಯಲ್ಲಿವೆ. ನಾನಿಲ್ಲಿ ಮೊದಲಿಗೆ ಒಂದು ಸ್ಟೆಪ್ನ ತೋರಿಸ್ತಾ ಇದ್ದೀನಿ, ನೆಕ್ಸ್ಟ್ ಬೇರೆ ಸ್ಟೆಪ್ನ ತೋರಿಸ್ತೀನಿ. ಮೊದಲಿಗೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ನೋಡಿ, ಈ ಗ್ಲಾಸಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಇಟ್ಕೊಂಡಿದ್ದೀನಿ. ಮಾಮೂಲಾಗಿ ನಾವು ಕಿರಾಣಿ ಅಂಗಡಿಯಲ್ಲಿ ಏನೇ ತೊಗೊಂಬಂದರೂ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ. ಅದೇ ಕವರ್ನ ತೊಗೊಂಡ್ಬಿಟ್ಟು ಇವಾಗ ಈ ಹಿಟ್ಟನ್ನು ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನಿವಾಗ ಇದಕ್ಕೆ ಹಾಕಿ ಇಟ್ಕೋಬೇಕಾಗತ್ತೆ. ಹಾಕಿದ ನಂತರ ಇದನ್ನು ಒಂದು ಸೈಡ್ಗೆ ಅಂದರೆ ಒಂದು ಕಾರ್ನರ್ಗೆ ಮಾಡಿಬಿಟ್ಟು ಈ ಒಂದು ರಬ್ಬರ್ ಬ್ಯಾಂಡ್ ಸಹಾಯದಿಂದ ಚೆನ್ನಾಗಿ ಫಿಟ್ಟಾಗಿ ಕಟ್ಟಿ ಇಟ್ಕೋಬೇಕಾಗತ್ತೆ. ನೋಡಿ, ಇವಾಗ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೀಟಾಗಿ ಕಟ್ಟಿ ಇಟ್ಕೊಳ್ಳೋಣ. ನಾನು ಆಲ್ರೆಡಿ ಎಣ್ಣೆನ ಕಾಯೋಕ್ಕಿಟ್ಟಿದ್ದೆ, ಇದು ಸಹ ರೆಡಿಯಾಗಿದೆ. ಇವಾಗ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿ ಬೂಂದಿ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ, ಇವಾಗ ಕಾರ್ನರಲ್ಲಿ ಒಂದು ಸ್ವಲ್ಪ ಪೇಪರ್ನ ಕಟ್ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುವ ಬೂಂದಿ ರೆಡಿಯಾಗುತ್ತೆ. ನೋಡಿ, ಇವಾಗ ಕತ್ತರಿ ಸಹಾಯದಿಂದ ಚೆನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿದ ತಕ್ಷಣವೇ ನಾವು ಎತ್ತರದಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ಬೂಂದಿನ ಬಿಡಬೇಕಾಗತ್ತೆ. ನೋಡಿ, ಇವಾಗ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಬೂಂದಿ ಒಂದು ದೊಡ್ಡದು ಒಂದು ಸಣ್ಣದು ಆಗಿದೆ ಅಂತ ಬೇಜಾರು ಮಾಡ್ಕೋವಂಥ ಅವಶ್ಯ ಇಲ್ಲ. ಯಾಕಂದರೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾವು ಇದನ್ನು ಒಂದೇ ರೀತಿಯಾಗಿರುವ ಅಂದರೆ ಒಂದೇ ಸೈಜ್ನಲ್ಲಿ ಮಾಡ್ಕೊತೀವಿ, ಅದಕ್ಕೋಸ್ಕರ ಏನೂ ಬೇಜಾರಾಗುವಂಥ ಅವಶ್ಯ ಇಲ್ಲ. ಬೂಂದಿನ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ನಾನು ಇನ್ನೊಂದು ಸ್ಟೆಪ್ನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಸೆಕೆಂಡ್ ಸ್ಟೆಪ್ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಜರಡಿ ಥರ ಇರುವ ಸ್ಪೂನ್ ಇರುತ್ತಲ್ವ, ಅಂದರೆ ನಮ್ಮ ಕಡೆ ನಾವು ಇದನ್ನು ಜಾನಿ ಸೌಟ್ ಅಂತೀವಿ, ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿಯಾಗಿ ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ಜಾಡಿಸ್ಬಿಟ್ರೆ ಬೂಂದಿಗಳು ರೆಡಿಯಾಗುತ್ತೆ. ನೋಡಿ, ಇವಾಗ ಈ ರೀತಿಯಾಗಿ ಆಗಿವೆ. ಇದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗಂತೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಅಂತ ಹೇಳಬಹುದು. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಈ ಕಲರ್ಫುಲ್ ಆಗಿರುವ ಮೋತಿಚೂರ್ ಕೊಟ್ಟರೆ ತುಂಬಾ ಅಟ್ರಾಕ್ಟಿವ್ ಆಗ್ತಾರೆ. ಹಾಗೆ ವಯಸ್ಸಾದವ್ರಿಗೂ ಕೊಟ್ಟರೆ ಅವ್ರಿಗೆ ಹಲ್ಲು ಇರೋದಿಲ್ಲ. ಈ ರೀತಿಯಾಗಿ ಸಾಫ್ಟ್ ಆಗಿರೋ ಉಂಡೆ ಕೊಟ್ಟರೆ ಅವ್ರಿಗೂ ಸಹ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇವಾಗ ಎಲ್ಲ ಬೂಂದಿಗಳು ರೆಡಿಯಾಗಿದೆ. ಒಂದು ಚಿಕ್ಕದು ಒಂದು ದೊಡ್ಡದು ಈ ರೀತಿ ಆಗಿದ್ದಾವೆಲ್ಲ. ಅದಕ್ಕೋಸ್ಕರ ಎಲ್ಲ ಒಂದೇ ಸೈಜ್ನಲ್ಲಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಆನ್ ಆಫ್ ಮಾಡಿಬಿಟ್ರೆ ಈ ರೀತಿಯಾಗಿ ಒಂದೇ ಸೈಜ್ನಲ್ಲಿರುವ ಬೂಂದಿ ರೆಡಿಯಾಗುತ್ತೆ. ಇದಕ್ಕೇ ಇವಾಗ ನಾನು ಪಾಂಕಿನ್ ಸೀಡ್ಸ್ ಅಂತೀವಿ ನೋಡಿ, ಕುಂಬಳಕಾಯಿ ಬೀಜ, ಅದನ್ನ ಇವಾಗ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಪಾಕ ರೆಡಿ ಮಾಡ್ಕೊಳ್ಳೋಣ.
ನಾವು ಮೊದಲಿಗೆ ನಾನು ಹಿಟ್ಟು 2 ಗ್ಲಾಸ್ ತೊಗೊಂಡಿದ್ನಲ್ಲ, ಅದಕ್ಕೋಸ್ಕರ ನಾನು 2 ಗ್ಲಾಸ್ ಸಕ್ಕರೆನ ತೊಗೊಂಡಿದ್ದೀನಿ. ನೀವು ಸ್ವೀಟ್ ಕಡಿಮೆ ತಿನ್ನೋರಾಗಿದ್ದರೆ ಕಡಿಮೆನೂ ಕೂಡ ಹಾಕೋಬೋದು. ನಾವು ಸ್ವಲ್ಪ ಜಾಸ್ತಿನೇ ತಿಂತೀವಿ, ಅದಕ್ಕೋಸ್ಕರ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ಏಲಕ್ಕಿ ಪೌಡರ್ ಹಾಕಿದ ನಂತರ ಇದು ಕುದೀತಾ ಇದೆ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹಾಕಿಬಿಟ್ಟು ಇದು ಸಹ ಒಂದು 5ರಿಂದ 10 ನಿಮಿಷ ಕುದಿಬೇಕು, ಅಂದರೆ ಪಾಕ ಬರೋವರೆಗೂ ಕುದಿಬೇಕು. ಇದು ಭಾಳ ಪಾಕ ಬರುವಂಥ ಅವಶ್ಯ ಇಲ್ಲ. ಒಂದೆಳೆ ಪಾಕ, ಮಾಮೂಲಾಗಿ ನಾವು ಜಾಮೂನ್ಗೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಒಂದೆಳೆ ಪಾಕ ಬಂದರೆ ಸಾಕು. ನೋಡಿ, ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬರಬೇಕು. ನೋಡಿ, ಈ ರೀತಿಯಾಗಿ ಬಂದಿದ್ದೆಲ್ಲ. ಒಂದು 2 ನಿಮಿಷ ಬಿಟ್ಟು ನಾನು ಆಫ್ ಮಾಡಿ ಬೂಂದಿ ಕಾಳು ರೆಡಿ ಮಾಡಿದ್ವಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಿಧಾನವಾಗಿ ಹಾಕ್ಕೊತಾ ಇದ್ದೀನಿ. ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿರೋದ್ರಿಂದ ಎಲ್ಲ ಒಂದೇ ಸೈಜ್ ಕಾಣಿಸ್ತಾ ಇದೆ ಬೂಂದಿ. ಇದನ್ನು ನಿಧಾನವಾಗಿ ಎಲ್ಲವನ್ನು ಕೈಯಾಡಿಸ್ಕೊಂಡು ಇಟ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದು ಲೋ ಫ್ಲೇಮ್ನಲ್ಲಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬೇಯಬೇಕಾಗುತ್ತೆ. ಅಂದರೆ ಸಕ್ಕರೆ ಪಾಕ ಬೂಂದಿ ಒಳಗೆ ಹೀರ್ಕೋಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ, ಅಂದರೆ ಪೂರ್ತಿ ತಣ್ಣಾಗುವಂಥ ಅವಶ್ಯ ಇಲ್ಲ, ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು. ಈ ಟೈಮ್ನಲ್ಲಿ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಒಂದೊಂದೇ ಉಂಡೆಗಳನ್ನಾಗಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಇವಾಗ ಉಂಡೆಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ನಲ್ಲಿ ಬೇಕು ನೋಡಿ ಆ ಸೈಜ್ನಲ್ಲಿ ಮಾಡ್ಕೋಬಹುದು. ನೋಡಿ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ. ಇದನ್ನು ನೋಡೋವರೆಗೂ ಬಾಯಲ್ಲಿ ನೀರು ಬರುತ್ತೆ ಅಂತ ನನಗೆ ಗ್ಯಾರಂಟಿ ಗೊತ್ತು. ಪ್ಲೀಸ್ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮತ್ತು ಈ ಸ್ವಾದಿಷ್ಟವಾದ ಮೋತಿಚೂರ್ ಲಡ್ಡುನ ತಿಂದು ಖುಷಿಪಡಿ. ನೋಡಿ, ಇದೇ ರೀತಿಯಾಗಿರುವ ಎಲ್ಲ ಮೋತಿಚೂರ್ ಲಡ್ಡುಗಳನ್ನ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿ. ನೀವು ಒಂದ್ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.